ರಮೇಶ್, ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿ ಮತ್ತು ಕಳೆದ 30 ವರ್ಷಗಳಿಂದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು 15 ವರ್ಷ ಕಾಲದಿಂದ ಕಾರ್ಮಿಕರ ಪರವಾಗಿ ಹಲವಾರು ಹೋರಾಟ ಸಂಘಟನೆ ಕಾರ್ಮಿಕರ ಪರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಅನ್ನೋ ಒಂದು ಸಂಸ್ಥೆಯ ಈ ಪುಲಿಕೇಶಿ ನಗರ್ ಬ್ಲಾಕಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಎಲ್ಲರಿಗೂ ಅರಿವಾಗಿರುವಂಥ ವಿಚಾರ, ಇಡೀ ನಮ್ಮ ದೇಶದಲ್ಲಿ ರೈತರು ಮತ್ತು ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು. ನನ್ನ ಹೆಸರು ಸಂಪತ್, ಆದರ್ಶ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಜನರಲ್ ಸೆಕ್ರೆಟರಿ ಮತ್ತು ಡಿ ಟ್ಯಾಕ್ಸಿ. ನಾನು ಆಟೋದಲ್ಲೇ ಬೆಳೆದು ಬಂದವನನ್ನೋದ್ರಿಂದ ನನ್ನ ಆಟೋ ವರ್ಗನ ನಾನು ಚಾಯ್ಸ್ ಮಾಡ್ಕೊಂಡಿದ್ದೆ. ಈಗ ನಮಗೆ ಒಂದು ಪೊಸಿಷನ್ ಬಂದ್ಬಿಟ್ಟು ದೇವರು ನಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತೇಳಿ ನಾನು ಬದುಕೋ ಬಂದಿದ್ದ ದಾರಿನ ಮರ್ತ್ಕೊಂಡು ತಪ್ಪಾಗುತ್ತೆ ಅಂತೇಳಿ ನನ್ನ ಜೀವ ಇರೋವರೆಗೂ ಆಟೋದವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಬಂದವನ. ಈ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಅಂತ ಮಾಡಿದಾಗ ಇದರಲ್ಲಿ ಏನು ಅಂತ ಹೇಳಿ ನನ್ನ ವಿಷಯ ತಿಳ್ಕೊಂಡಿದ್ಮೇಲೆ ಅದೇ ಶ್ರೀನಿವಾಸ ನನ್ನ ಹತ್ರ ಬಂದು ಮಾತಾಡಿದಾಗ, ಸರ್ ಇದರಲ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ ಇದೊಂದು ಅಂತ ಹೇಳಿದಾಗ ನಾನು ವೆಲ್ಕಮ್ ಮಾಡಿದೆ. ಫಸ್ಟ್ ಮಾಡ್ಬೇಕು ಅದನ್ನ ಇಟ್ಕೊಂಡ್ರಿ, ಇದನ್ನೆಲ್ಲ ಕೇಳ್ಕೋಬೇಡಿ. ಇದನ್ನ ಲೇಬರ್ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಈಗ ನಮ್ಮ ಏರಿಯಾದಲ್ಲಿ ಪಾಟ್ರಿ ಇದ್ದವನ ಅಂತ ಹೇಳಿದ್ರೆ ಪಾಟ್ರಿ ಮಾಡೋದೇ ಲೇಬರ್ ಅಲ್ಲ. ಒಂದು ಅಂಗಡಿ ಇಟ್ಕೊಂಡು ಇಡ್ಲಿ ದೋಸೆ ಮಾಡ್ತಾ ಇದ್ದಾರೆ, ಅವರು ಲೇಬರ್. ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಅಂದರೆ ಎಲ್ಲ ಕಾರ್ಮಿಕರು, ಅಂದರೆ ಸಂಘಟಿತರು ಇರ್ಬೋದು, ಅಸಂಘಟಿತ ಕಾರ್ಮಿಕರು ಇರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಧ್ವನಿಯಲ್ಲಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಬೇಕು ಅಂತ ಈ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ, ಈ ಒಂದು ಕೊರೋನಾ ವೈರಸ್ ಇಂದ ಎಷ್ಟು ಸಂಕಷ್ಟದಲ್ಲಿ ಕಾರ್ಮಿಕರಿದ್ದಾರೆ. ಆಟೋ ಡ್ರೈವರ್ಸ್ಗಳಿರ್ಬೋದು ಮತ್ತು ಟ್ಯಾಕ್ಸಿ ಡ್ರೈವರ್ಸ್ಗಳಿರ್ಬೋದು, ಕಟ್ಟಡ ಕಾರ್ಮಿಕರುಗಳಿರ್ಬೋದು, ಗೃಹ ಕಾರ್ಮಿಕರುಗಳಿರ್ಬೋದು, ಪೌರ ಕಾರ್ಮಿಕರುಗಳಿರ್ಬೋದು, ಬೀದಿ ವ್ಯಾಪಾರಿಗಳಿರ್ಬೋದು, ಆಶಾ ವರ್ಕರ್ಸ್ಗಳಿರ್ಬೋದು, ಇವತ್ತು ಎಲ್ಲರೂ ಕೂಡ ಭಾಳ ಒಂದು ಕಷ್ಟಕ್ಕೆ ಈಡಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಾರ್ಮಿಕರ ಸೇವೆ ಭಾಳ ಅವಶ್ಯಕತೆ ಇದೆ. ಒಂದು ಟೀಮ್ ಆಗ್ತಾ ಇರ್ತಾನೆ, ಅವನು ಲೇಬರ್ ಆಗಿ ಬರ್ತಾನೆ. ನಮಗೆ ಲೇಬರ್ ಅಂದಾಗ ಸುಮಾರು ಒಂದು 40-50 ಲಿಸ್ಟ್ ನಮ್ಗೆ ಸಿಕ್ತು. ಮತ್ತೆ ಕಟ್ಟಡ ಕಾರ್ಮಿಕರ ಆಗ್ತಕ್ಕಂಥ ಕೆಲಸಗಳು ಅದರಲ್ಲೂ ಒಂದು 40-50 ಜನ ಇದ್ದಾರೆ. ಗಾರೆ ಕೆಲಸ ಮಾಡೋನು, ಬಾರ್ ಪೆಂಡಿಂಗ್ ಮಾಡೋನು, ಪೇಂಟ್ ಹೊಡೆಯೋನು, ಟೈಲ್ಸ್ ಲೇಯಿಂಗ್ ಮಾಡೋನು, ಆ ಥರ 40 ವೆರೈಟಿ ಆಫ್ ಲೇಬರ್ಸ್ಗಳಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಭಾಳ ಖುಷಿ ಆಯಿತು. ಈಗ ಅದರಲ್ಲಿ ಸುಮಾರು ಕೋಟಿಗಟ್ಟಲೆ ದುಡ್ಡುಗಳಿದೆ. ಇದು ನಮ್ಮ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಭಾಳಷ್ಟು ಕಾರ್ಮಿಕರು ಸೇರಿದ್ದೀರಾ. ಇವತ್ತು ಭಾಳಷ್ಟು ವಿಚಾರಗಳು ಕೂಡ ತಾವೆಲ್ಲ ತಿಳ್ಕೋಬೇಕಾಗಿದೆ ಮತ್ತು ಅದೇ ರೀತಿಯಲ್ಲಿ ಕಾರ್ಮಿಕರುಗಳಿಗೆ ತಿಳಿಸಿ ಅವರ ಸೇವೆಯನ್ನು ನಾವು ಮಾಡಬೇಕಾಗಿದೆ. ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಇವತ್ತು ಸರ್ಕಾರದಲ್ಲಿ 8,500 ಕೋಟಿ ರೂಪಾಯಿ ಹಣ ಇದೆ. ಇವತ್ತು ಅದೇ ರೀತಿಯಲ್ಲಿ ಸರ್ಕಾರದಲ್ಲಿ ಹಲವಾರು ಸವಲತ್ತುಗಳಿದೆ ಅವರಿಗೆ. ಕಟ್ಟಡ ಕಾರ್ಮಿಕರುಗಳಿರ್ಬೋದು, ಗೃಹ ಕಾರ್ಮಿಕರಿಗಿರ್ಬೋದು. ಈಗ ಲೇಬರ್ ಸೆಲ್ಲಲ್ಲಿ ಸುಮಾರು ಎಷ್ಟೋ ಕೋಟಿಗಳು ದುಡ್ಡಿದೆ. ಅದರಲ್ಲಿ ಹೆಂಗೆ ನಾವು ಅದನ್ನು ಪಡ್ಕೋಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಟೈಮಲ್ಲಿ ಕಂಪ್ಯೂಟ್ರಲ್ಲಿ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟು, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಕಂಪ್ಯೂಟ್ರಲ್ಲಿ ಮಾಡಿಬಿಟ್ರೆ ಒಂದ್ಸತಿ ಯಾರಿಗೂ ನೀವು ಜೆರಾಕ್ಸ್ ಎಲ್ಲ ಕೊಡೋಂಗಿಲ್ಲ. ಜೆರಾಕ್ಸ್ ಕೊಟ್ಟರೆ ಅಫೆನ್ಸ್, ಜೆರಾಕ್ಸ್ ತಗೊಂಡ್ರು ಅಫೆನ್ಸ್. ದೇವರು ನಮಗೆ ಸಪೋರ್ಟ್ ಆಗಿರ್ತಾರೆ. ಇದರಲ್ಲಿ ನಾವು ಎಲ್ಲ ವರ್ಗದವರು ಚೆನ್ನಾಗಿರ್ಬೇಕು. ಒಂದು ಹಿಂದೂ ಇರಲಿ, ಒಂದು ಮುಸ್ಲಿಂ ಇರಲಿ, ಒಂದು ಕ್ರಿಶ್ಚಿಯನ್ಸ್ ಇರಲಿ, ನಾವೆಲ್ಲ ಮನುಷ್ಯರು. ಯಾರ್ಯಾರಿಗೆ ಏನೇನು ಸೌಲಭ್ಯ ಸಿಗುತ್ತೆ ಅದನ್ನು ಕೇಳ್ಕೊಳ್ಳೋಣ. ಕಟ್ಟಡ ಕಾರ್ಮಿಕರಿಗೆ ಕೆಲವೊಂದು ಸವಲತ್ತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವರಿಗೆ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಭಾಳ ಒಂದು ಮುಖ್ಯವಾದದ್ದು. ವಿದ್ಯಾಭ್ಯಾಸಕ್ಕೆ
ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಅವರ ಮಕ್ಕಳ ಮದುವೆಗೆ ಧನ ಸಹಾಯ ಸಿಕ್ಕುತ್ತೆ ಮತ್ತು ಕಾರ್ಮಿಕರ ಏನಾದರೂ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಡೆತ್ ಆದರೆ ಅವರಿಗೆ 5 ಲಕ್ಷ ರೂಪಾಯಿ ಸಿಗುತ್ತೆ. ನ್ಯಾಚುರಲ್ ಡೆತ್ ಆದರೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಈ ಥರ ಹಲವಾರು ಕಾರ್ಯಕ್ರಮಗಳಿದೆ, ಹಲವಾರು ಸವಲತ್ತುಗಳಿದೆ. ಮೆಡಿಕಲ್ಗಿದೆ, ಅವ್ರಿಗೆ ಬಸ್ ಪಾಸ್ ಸಿಗುವಂಥದ್ದಿದೆ. ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀನಿವಾಸ್ ಅವರು ಇಷ್ಟೊಂದು ಪ್ರಯತ್ನ ಪಟ್ಟು ಇಷ್ಟೊಂದು ಜನ ಸೇರಿಸಿದ್ದಾರೆ ಅಂದ್ರೆ ಅದು ರಿಯಲಿ ಒಂದು ದೇವರ ಒಂದು ಆಶೀರ್ವಾದ. ಪ್ರತಿ ಟೈಮು ಪ್ರತಿದಿನ ಅವರು ನಮ್ಮ ಆಫೀಸ್ಗೆ ಬರೋರು, ಕೂತ್ಕೊಳ್ಳೋರು, ಚರ್ಚೆ ಮಾಡೋರು, ಎಷ್ಟೆಷ್ಟೋ ಪ್ರಾಬ್ಲಮ್ಸು ಇಶ್ಯೂಸ್ಗಳನ್ನ ತಂದು ನಮ್ಮ ಹತ್ರ ಡಿಸ್ಕಷನ್ ಮಾಡೋರು. ಇದಕ್ಕೆಲ್ಲ ನಾವೆಲ್ಲ ಕೈ ಜೋಡಿಸಿ ಅವ್ರಿಗೆಲ್ಲ ಒಂದು ಧೈರ್ಯ ತುಂಬಿ ನಾವೆಲ್ಲ ಒಟ್ಟಾಗಿ ಸೇರಿ ಒಂದು ಯೂನಿಟ್ ಆಗಿ ಒಂದು ಬಹುಜನ ಅನ್ನೋದನ್ನ ಒಂದು ಸಂಘವನ್ನು ಕಟ್ಟಿ ನಾವು ಇದ್ರ ಮುಖಾಂತರ ನಾವು ಏನೇನು ಕಾರ್ಯಕ್ರಮಗಳನ್ನು ನಾವು ನಮ್ಮ ಜನ ಯಾಕೆ ಇನ್ನೂ ಇದೇ ರೀತಿಯಲ್ಲಿ ಇನ್ನೂ ಆ ಒಂದು ಕಷ್ಟದಿಂದ ಆ ಒಂದು ಇನ್ನೂ ಕೆಳಗಡೆ ಇದ್ದಾರೆ, ನಾವ್ಯಾಕೆ ಮೇಲೆ ಬರಬಾರ್ದು, ನಾವ್ಯಾಕೆ ಮುಂದೆ ಹೆಜ್ಜೆ ಮುಂದೆ ಹಾಕಿ ನಮ್ಗೆ ಎಷ್ಟೋ ಸೌಲಭ್ಯಗಳನ್ನು ನಾವು ಗೌರ್ಮೆಂಟ್ ಇದೆ ಅದು ನಮ್ಗೆ ತಲುಪ್ತಾ ಇಲ್ಲ, ನಮ್ಗೆ ಯಾರಿಗೂ ಮುಗಿಸ್ತಾ ಇಲ್ಲ, ನಾವು ಯಾಕೆ ಮುಂದೆ ಬರಬಾರ್ದು. ವಿ ಆರ್ ಆಲ್ಸೋ ವೆರಿ ಗುಡ್, ಟ್ಯಾಲೆಂಟೆಡ್, ಎಜುಕೇಟೆಡ್. ಪ್ರತಿಯೊಬ್ಬ ಪಕ್ಷದಲ್ಲಿ ಪ್ರತಿಯೊಂದು ಟ್ಯಾಲೆಂಟ್ ಇದೆ, ಪ್ರತಿಯೊಂದು ಎಜುಕೇಶನ್ ಇದೆ. ಬಟ್ ನಮ್ಮನ್ನು ಯಾರು ಕೈ ಜೋಡಿಸಿ ಮೇಲೆ ತರೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಅವಾಗವಾಗ ಚರ್ಚೆ ಮಾಡಿ ಇದು ಒಂದು 7-8 ವರ್ಷಗಳ ಹಿಂದೆ ಭಾಳಷ್ಟು ಕಾರ್ಮಿಕರಿಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ಈ ಒಂದು ಸುಮಾರು ವರ್ಷಗಳಿಂದ ಅವೇರ್ನೆಸ್ ಪ್ರೋಗ್ರಾಮ್ಗಳು ಕೊಡ್ತಾ ಇವತ್ತು ಭಾಳಷ್ಟು ಕಾರ್ಮಿಕರಿಗೆ ಅರಿವಾಗಿದೆ. ಇವತ್ತು ಎಲ್ಲರೂ ಕೂಡ ಆ ಸರ್ಕಾರದಲ್ಲಿ ಸಿಗುವಂಥ ನೋಂದಾವಣೆ ಕಾರ್ಡ್ ಏನಿದೆ, ಮೆಂಬರ್ಶಿಪ್ ಕಾರ್ಡ್ಗಳು ತಗೊಂಡು ಈ ಸವಲತ್ತುಗಳನ್ನು ಪಡೀತಾ ಇದ್ದಾರೆ. ಇವತ್ತು ಅಫಿಷಿಯಲ್ಸ್ಗಳಿಗೆ ಟೈಮ್ ಇಲ್ಲ, ಇವರಿಗೆಲ್ಲ ಕೊಡೋ ಅಷ್ಟೊಂದು ನೋಂದಾವಣೆಗಳು ಆಗ್ತಾಯಿದೆ. ಇವಾಗ ಇನ್ನೂ ಹೆಚ್ಚಿನದಾಗಿ ಕಾರ್ಮಿಕರು ಇವತ್ತು ಕೂಡ ಕಾರ್ಮಿಕರಿಗೆ ಈ ವಿಚಾರಗಳು ಗೊತ್ತಿಲ್ಲ. ಈ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿ ಅವರಿಗೆ ಎಲ್ಲರೂ ಕೂಡ ಈ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನ ಅವರಿಗೆ ತಲುಪಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ನಾವೆಲ್ಲ ಒಟ್ಟಾಗಿ ಸೇರಿ ಎಲ್ಲ ಜೊತೆಯಲ್ಲಿ ಸೇರಿ ಒಂದು ಕೆಲಸವನ್ನ ತಂದು ಮಾಡಿ ನಮ್ಮ ಜನಕ್ಕೆ ಏನನ್ನು ಒಂದು ಕೊರತೆಗಳಿದೆ ಅದನ್ನೆಲ್ಲ ನಾವು ಮುಗಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಇದೇ ಥರ ಇನ್ನೂ ಜಾಸ್ತಿ ಆಗ್ತೀವಿ, ಇನ್ನು ಮುಂದೆ ಬೆಳೆಸ್ಕೊಂಡು ನಮ್ಮೊಂದು ಈ ಗಣ್ಯ ವ್ಯಕ್ತಿಗಳು ಯಾರು ಇವತ್ತು ನಮ್ಮ ಸ್ಟೇಜ್ ಮೇಲೆ ಸೇರಿದ್ದಾರೆ ಇವರೆಲ್ಲ ಸಹಾಯದಿಂದ ಮುಂದೆ ಬಂದು ನಾವು ಇನ್ನೂ ಏನೇನೋ ಕಾರ್ಯಕ್ರಮಗಳು ನಮ್ಮ ಈ ಕೋವಿಡ್-19 ಎಷ್ಟೋ ಜನ ಬರ್ತಾ ಇದ್ದಾರೆ, ಎಷ್ಟೋ ಜನ ಫೆಸಿಲಿಟಿ ಏನು ಇಲ್ಲದೆ ಅಲ್ಲಲ್ಲಿ ತೀವ್ರವಾಗಿ ಅವರಿಗೆ ಕೊರೋನಾ ಅಂದ್ರೇನೆ ಏನೋ ಒಂಥರ ಭಯ ಭೀತಿ ಇತ್ತು. ಬಟ್ ಈಗ ದಿನಕ್ಕೆ ಹೆಚ್ಚಾಗ್ತಾ ಇರೋದ್ರಿಂದ ನಾವೆಲ್ಲ ಒಂದು ಯೂನಿಟ್ ಆಗಿ ಇದಕ್ಕೆ ಫೈಟ್ ಮಾಡಿ ಅದ್ರ ಜೊತೆ ನಾವು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿ ನಾವು ಇದನ್ನೆಲ್ಲ ಪರಿಹರಿಸಿ ನಾವು ಮುಂದೆ ಇದೇ ರೀತಿಯಲ್ಲಿ ಗೃಹ ಕಾರ್ಮಿಕರಿಗೂ ಕೂಡ ಇಂಥ ಸವಲತ್ತುಗಳು ಸಿಗುತ್ತೆ. ಮತ್ತು ಬೀದಿ ವ್ಯಾಪಾರಿಗಳಿಗೆ ಮುಖ್ಯವಾಗಿ ನಾವು ರಕ್ಷಣೆ ಕೊಡಬೇಕಾಗಿದೆ. ಅವರಿಗೆ ಭಾಳಷ್ಟು ಕಡೆ ರಕ್ಷಣೆ ಇಲ್ಲದೆ ತೊಂದರೆಗಳಾಗ್ತಾ ಇದೆ. ಅದು ಗೃಹ ಕಾರ್ಮಿಕರಿಗಿರ್ಬೋದು ಮತ್ತು ಆಟೋ ರಿಕ್ಷಾ ಡ್ರೈವರ್ಸ್ಗಳಿರ್ಬೋದು, ಬೀದಿ ವ್ಯಾಪಾರಿಗಳಿಗಿರ್ಬೋದು, ಇವರಿಗೆಲ್ಲ ಯಾವುದೋ ಒಂದು ಕಡೆ ರಕ್ಷಣೆ ಇಲ್ಲದೆ ಇದೆ. ಅಂದರೆ ಒಂದು ಅಫಿಷಿಯಲ್ಸ್ ಕಡೆ ಇರ್ಬೋದು, ಕೆಲವೊಂದು ಕಡೆ ಪೊಲೀಸ್ ಅಧಿಕಾರಿಗಳಿಂದ ಇಡ್ಬೋದು. ಅವರಿಗೆ ತೊಂದರೆ ಆಗೋ ಸಂದರ್ಭದಲ್ಲಿ ಕೂಡ ನಾವು ಹೋಗಿ ಅವರ ಪರವಾಗಿ ಅವರ ಶಕ್ತಿಯಾಗಿ ಅವರ ಧ್ವನಿಯಾಗಿ ನಾವು ನಿಂತ್ಕೋಬೇಕಾಗಿದೆ. ಇವತ್ತು ನನ್ನ ಹೆಸರು ವಿನೋದ್ ಅಂತ. ನನ್ನ ಜವಾಬ್ದಾರಿ ನಾನೇನು ಕೊಡ್ತಿದ್ನೋ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆ ಲೀಡರ್ಶಿಪ್ ಕ್ವಾಲಿಟೀಸ್ ಎಷ್ಟು ಚೆನ್ನಾಗಿದೆ ಶ್ರೀನಿವಾಸ್ ಅವ್ರ ಹತ್ರ ಅಂದರೆ, ಏನೋ ಒಂದು ಹೇಳಿದ್ರೆ ಅದನ್ನು ಜವಾಬ್ದಾರಿಯುತವಾಗಿ ಆ ಕಡೆ ಈ ಕಡೆ ನಮಗೆ ಒಳ್ಳೆ ಹೆಸರು ತಗೊಂಡು, ನಮ್ಮ ಹತ್ರ ಒಳ್ಳೆ ಹೆಸರು ತಗೊಂಡು ನಮ್ಗೆ ಒಳ್ಳೆ ಹೆಸರು ತಂದ್ಕೊಡೋ ಥರ ಮಾಡ್ತಾರೆ. ಅದೇ ರೀತಿ ಈಗ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಅನ್ನೋ ಇದಕ್ಕೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಒಂದು ಜವಾಬ್ದಾರಿಯನ್ನು ತಗೋತಾ ಇದ್ದಾರೆ. ಅದನ್ನ ಇನ್ನೂ ಚೆನ್ನಾಗಿ ಬೆಳೆಸ್ತಾರೆ, ಅವರು ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರು ಕೂಡ ಇವತ್ತು ಬೇರೆ ನಾವು ಸವಲತ್ತುಗಳು ಸಿಗೋದು ಮಾತ್ರ ಇಲ್ಲ, ಅವ್ರಿಗೆ ಭಾಳಷ್ಟು ಕಡೆ ಅನ್ಯಾಯಗಳಾಗುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಅವರು ಒಂದು ಅಪಾಯವಾದ ಕೆಲಸ ಅವ್ರದ್ದು. ಒಂದು ಪೇಂಟ್ರ್ ಇರ್ಬೋದು, ಕಟ್ಟಡ ಕೆಲಸ ಮಾಡುವಾಗ ಒಂದು ಭಾಳಷ್ಟು ಎತ್ತರದಿಂದ ಅಂದರೆ ಒಂದು 8ನೇ ಮಾಡಿ ಇರ್ಬೋದು, ಇಲ್ಲ 15, 20, 25. ಬೆಂಗಳೂರಲ್ಲಿ ವಿಶೇಷವಾಗಿ ಎಷ್ಟು ಸ್ಟೋರ್ಸ್ ಬೇಕಾದ್ರೂ ಅದು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಅವ್ರು ಕೆಲಸ ಮಾಡ್ತಾ ಇರುವಾಗ ಮೇಲಿಂದ ಕೆಳಗಡೆ ಬಿದ್ದು ಅವ್ರಿಗೆ ಅಪಾಯ ಆಗೋವಂಥ ಸಿಚುವೇಶನ್ಸ್ ಇದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ದೊರಕದೆ ಅವರಿಗೆ ಅನ್ಯಾಯ ಮಾಡಿ ಅವ್ರಿಗೆ ಏನೂ ಫೆಸಿಲಿಟೀಸ್ ಕೊಡದೆ ಹಂಗೆ ಕಲಿಸುವಂಥ ವಾತಾವರಣ ಕೂಡ ನಾವು ನೋಡಿದ್ದೀವಿ. ಅಂಥ ಜಾಗಕ್ಕೆ ಹೋಗಿ ಅವರಿಗೆ ಮಾಲೀಕರ ಹತ್ರ ಮಾತಾಡಿ ಅವ್ರಿಗೇನೋ ಒಂದು ರೀತಿಯಲ್ಲಿ ಒಂದು ಫೆಸಿಲಿಟೀಸ್ ಕೊಡುವಂಥ ಕೆಲಸಗಳು ಕೂಡ ಭಾಳಷ್ಟು ಮಾಡಿದ್ವಿ. ಅದು ಸರ್ಕಾರದಲ್ಲಿ ಯಾಕಂದರೆ ಅವ್ರಿಗೆ ಅವೇರ್ನೆಸ್ ಇರೋದಿಲ್ಲ, ಸರ್ಕಾರದಲ್ಲಿ ನೋಂದಾವಣೆ ಕಾರ್ಡು ಕೂಡ ಅವರು ತಗೊಂಡಿರೋದಿಲ್ಲ. ಅದರಿಂದ ಸರ್ಕಾರದಿಂದ ಅವ್ರಿಗೆ ನೋಂದಾವಣಿ ಕಾರ್ಡ್ ಕೊಡಿಸಿದ್ರೆ ಅಟ್ಲೀಸ್ಟು ಸರ್ಕಾರದಿಂದ 5 ಲಕ್ಷ ರೂಪಾಯಿ ಹಣ ಏನು ಸಿಗುತ್ತೆ ಅದು ಸಿಕ್ಕುತ್ತೆ, ಬೇರೆ ಫೆಸಿಲಿಟೀಸ್ಗಳು ಸಿಕ್ಕುತ್ತೆ. ಇದನ್ನೆಲ್ಲವನ್ನು ಕೂಡ ನಾವು ಇವತ್ತು ಮಾಡಬೇಕಾಗಿದೆ. என் பேர் கோகிலவாணி. என்னை வந்து செக்ரட்டரியாக தேர்ந்தெடுத்திருக்காங்க. என்னால் முடிஞ்ச எல்லா ஜனங்களுக்கும் என்னால் முடிஞ்ச உதவியை நான் கண்டிப்பாக பண்ணுவேன். இந்த இது இவ்வளோ நாள் தனியாக பண்ணிகிட்டு இருந்தேன். இப்போ எனக்குன்னு ஒரு பதவி கொடுத்துருக்காங்க. அந்த பதவி மூலிமா வந்து நான் எல்லாருக்கும் என்னால் முடிஞ்ச நல்லது பண்ணுவேன். நான் இந்த பதவிக்கு வர்றதுக்கு முன்னாடி ஆக்சுவலி நான் ஒரு மகளிர் சங்கத்தில் ஒரு உறுப்பினராக தான் இருக்கேன். அது மூலிமா பார்த்திங்கன்னா நிறைய பேருக்கு லோன் பண்ணி கொடுத்துருக்கேன், நிறைய ஹெல்ப் பண்ணியிருக்கேன். இந்த வீட்டு வேலை செய்கிறவங்களுக்கு உதவி பண்ணியிருக்கேன், நிறைய டெய்லரிங் எல்லாருக்குமே நிறைய பேருக்கு ஹெல்ப் பண்ணியிருக்கிறேன். இப்போது நான் தனிப்பட்ட விதத்தில் பண்ணிகிட்டு இருந்தேன். இப்போ இந்த இது மூலிமா இதில் சேர்ந்து இந்த சங்கத்து மூலிமா சேர்ந்து இன்னும் நிறைய பண்ணணும்னு ஆசைப்பட்றேன். நிறைய பண்ணுவேன். ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಬೀದಿ ವ್ಯಾಪಾರಿಗಳಿಗೆ ಇವತ್ತು ಚುನಾವಣೆ ಆಗಿದೆ, ಪ್ರತಿನಿಧಿ ಚುನಾವಣೆ ಸರ್ಕಾರದಲ್ಲಿ ಅವರು ಕೂಡ ಒಂದು ಪ್ರತಿನಿಧಿಯಾಗಿ ನಿಂತ್ಕೊಳ್ಳುವಂಥ ಅವಕಾಶ ಸಿಕ್ಕಿದೆ. ಇನ್ನು ಮುಂದಕ್ಕೆ ಬೀದಿ ವ್ಯಾಪಾರಿಗಳು ಕೂಡ ಒಂದು ಸರ್ಕಾರದಲ್ಲಿ ಒಂದು ಬೋರ್ಡ್ ನಿರ್ಮಾಣ ಮಾಡಿ ಅವರು ಕೂಡ ಹೆಚ್ಚಿನ ಒಂದು ಸವಲತ್ತುಗಳು ಸಿಕ್ಕಬೇಕು ಅನ್ನೋದು ಕೂಡ ನಮ್ಮ ಒಂದು ಗುರಿಯಾಗಿದೆ. ಅದೇ ರೀತಿಯಲ್ಲಿ ಆಟೋ ಡ್ರೈವರ್ಸ್ಗೆ ಇವತ್ತು ಬೇರೆ ಇನ್ಶೂರೆನ್ಸ್ ಬಿಟ್ಟರೆ ಬೇರೆ ಏನು ಕೂಡ ಸಿಗ್ತಾ ಇಲ್ಲ. ಅವ್ರಿಗೆ 25 ರೂಪಾಯಿ ಕೊಟ್ಟರೆ ಒಂದು ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದನ್ನು ಕೂಡ ಭಾಳಷ್ಟು ಆಟೋ ಡ್ರೈವರ್ಸ್ಗಳು ಮಾಡಿಕೊಂಡಿಲ್ಲ. ಆ ಸವಲತ್ತುಗಳನ್ನ ತಗೋಬೇಕು. ಮತ್ತು ಹೆಚ್ಚಿನದಾಗಿ ಅವರು ಕೂಡ ಸರ್ಕಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸವಲತ್ತುಗಳು ಸಿಗೋಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ. ಭಾಳಷ್ಟು ಎಲ್ಲ ಕಾರ್ಮಿಕರು ಕೂಡ ಅಸಂಘಟಿತ ಕಾರ್ಮಿಕರಿಗೆ ಒಳಗೆ ಸೇರತಕ್ಕಂಥ ಡೋಬಿಗಳಿರ್ಬೋದು, ಮತ್ತು ಐರನ್ ಶಾಪ್ಗಳಿರ್ಬೋದು, ಮತ್ತು ಈ ಬಾರ್ಬರ್ಸ್ಗಳಿರ್ಬೋದು, ಇವರಿಗೆಲ್ಲ ಕೂಡ ಒಂದು ರೀತಿಯಲ್ಲಿ ಇವತ್ತು ಭಾಳ ಕಷ್ಟದಲ್ಲಿ ಇರೋದಾರೆ ಅಂದ್ಬಿಟ್ಟು ಸರ್ಕಾರ ಒಂದು ಘೋಷಣೆ ಮಾಡಿ 5,000 ಕೊಡೋವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಬಟ್ ಪರ್ಮನೆಂಟ್ ಸೋರ್ಸ್ ಇರಬೇಕು. ಅವರು ಕೂಡ ಒಂದು ಅವ್ರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತು ಮೆಡಿಕಲ್ಗೆ ವಿಶೇಷವಾಗಿ 2 ವಿಚಾರಕ್ಕೆ ಸರ್ಕಾರ ಏನಾದರೂ ಒಂದು ಕಾನೂನನ್ನು ತಗೊಂಡು ಬಂದು ಅವ್ರಿಗೆ ಪರ್ಮನೆಂಟಾಗಿ ಸಹಾಯ ಮಾಡುವಂಥ ವಿಚಾರ ಕೂಡ ಇವತ್ತು ಮಾಡಬೇಕಾಗಿದೆ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ. ನಾವು ಶ್ರೀಶಕ್ತಿ ಸಂಘದ ಪ್ರೆಸಿಡೆಂಟ್ ಆಗಿದ್ದೀವಿ. ನಮಗೆ ಇಷ್ಟು ದಿವಸ ಗೌರ್ಮೆಂಟಲ್ಲಿ ಈ ಥರ ಸೌಕರ್ಯಗಳಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ಅವ್ರ ಮೂಲಕ ನಾವು ತುಂಬ ವಿಷಯಗಳು ತಿಳ್ಕೊಂಡಿದ್ದೀವಿ. ಇಷ್ಟು ವಿಷಯಗಳು ನಮಗೆ ತಿಳಿಸ್ಕೊಟ್ಟಂಥ ರಮೇಶ್ ಸರ್ ಅವ್ರಿಗೂ ಮತ್ತು ನಮ್ಮ ಕೋಕಿಲಾವಣಿ ಅವ್ರಿಗೆ ಪೋಸ್ಟ್ ಕೊಟ್ಟಂಥ ನಮ್ಮ ಬ್ರದರ್ಸ್ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಈ ಕಾರ್ಯಕ್ರಮ ನಮ್ಮ ಶ್ರೀನಿವಾಸು, ಈ ಒಂದು ಪುಲಿಕೇಶಿ ನಗರ ಬ್ಲಾಕಿನ ಅಧ್ಯಕ್ಷರು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಾನು ವಂದಿಸ್ತಾ, ಇವತ್ತು ಏನು ಮುಖ್ಯವಾಗಿ 19 ಜನ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಹೇಳೋದು ಈ ಸಂದರ್ಭದಲ್ಲಿ ಹೆಚ್ಚಿನ ಸಮಯವನ್ನು ಕಾರ್ಮಿಕರಿಗೆ ಹೋರಾಟ, ರಕ್ಷಣೆ, ಸರ್ಕಾರದಲ್ಲಿ ಸಿಗುವಂಥ ಸವಲತ್ತುಗಳನ್ನ ಅವರಿಗೆ ಅವರ ಮನೆ ತಲುಪಿಸುವಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು. ಇವತ್ತು ತಾವು ಏನು 19 ಜನ ಅಧಿಕಾರ ಸ್ವೀಕಾರ ಮಾಡಿದ್ದೀರಾ, ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಕೋರುತ್ತೇನೆ. ದೇವರು ತಮ್ಮೆಲ್ಲರೂ ಕೂಡ ಆಯುಸ್ಸು, ಆರೋಗ್ಯ ಮತ್ತು ಅಧಿಕಾರ, ಅದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಕಾರ್ಮಿಕರ ಸೇವೆ ಮಾಡುವಂಥ ಮನೋಭಾವ ತಮಗೆ ಕೊಟ್ಟು ಹೆಚ್ಚಿನ ಶಕ್ತಿ ಕೊಡಲಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ. ಈ ಒಂದು
ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಈ ಕಾರ್ಮಿಕರ ಸಂಘಟನೆ ಮಾಡ್ತಾ ಇರೋದ್ರಿಂದ ಎಲ್ಲ ಕಾರ್ಮಿಕರು ಒಟ್ಟಾಗಿ ಒಂದುಗೂಡಿ ಈ ಒಳ್ಳೆ ಕೆಲಸಗಳು, ಕೆಲವೊಂದು ಸೌಲಭ್ಯಗಳು ಜನಗಳಿಗೆ ಸಿಗ್ತಾ ಇಲ್ಲ, ಸರ್ಕಾರದಿಂದ ನೆರವು ನೀಡ್ತಾ ಇಲ್ಲ, ಯಾವ ಸರ್ಕಾರನೂ ಮುಂದೆ ಬರ್ತಾ ಇಲ್ಲ. ಇಲ್ಲಿರತಕ್ಕಂಥ ನಮ್ಮ ಲೀಡರ್ಗಳು ಯಾರೋ ಜನಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈಗ ಈ ಸಂಘದಲ್ಲಿ ಒಳ್ಳೆ ಹುಡುಗರು, ಒಳ್ಳೆ ಯೂತ್ ಹುಡುಗರೆಲ್ಲ ಬಂದು ಸೇರಿದ್ದಾರೆ. ಈ ಸಂಘದಿಂದ ಒಳ್ಳೆ ಜನಗಳಿಗೆ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಈ ಸಂಘ ಎಲ್ರಿಗೂ ಗೊತ್ತಿದೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಈಗ ನಾವು ಮಾಡಿದ್ದೀವಿ. ಇದರಿಂದ ನನಗೊಂದು ಪೋಸ್ಟ್ ಕೊಟ್ಟಿದ್ದಾರೆ, ಬ್ಲಾಕ್ ಪ್ರೆಸಿಡೆಂಟು ಅಂತ, ಪುಲಿಕೇಶಿ ನಗರ ಇದರಲ್ಲಿಂದ. ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ. ಇದು ನಮ್ಮ ಸೊತ್ತು, ಇದು ನಮ್ಮ ಹಕ್ಕು. ಇದರಿಂದ ನಾವು ದುಡಿಯೋಣ, ಜನಗಳಿಗೆ ಸೇವೆ ಮಾಡೋಣ. ನಮ್ಮದಿದೆ ನಮ್ಮ ಕರ್ತವ್ಯ. ಎಲ್ಲರೂ ಜನಗಳ ಬೆಂಬಲ ನಮಗೆ ಬೇಕಾಗಿದೆ. ನಿಮ್ಮ ಆಶೀರ್ವಾದದೊಂದಿಗೆ ಎಂದಿಗೂ ಮುಂದುವರಿಯೋಣ ಅಂತ ಜನಗಳಿಂದ ಬೆಂಬಲ ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. 19 பேருக்கு இங்கே எல்லாருக்கும் ஒரு பொசிஷன் கொடுத்துருக்குறோம். உங்களுக்கு ஒரு சரியான ஒரு பொறுப்பு கொடுத்துருக்குறாங்க. அந்த பொறுப்பை எல்லாருமே நல்ல மாதிரி செஞ்சுக்கணும்னா இது வருஷத்துக்கு ஒரு முறை இந்த மாதிரி விழா நடந்துனே இருக்கும். அதில் எவ்வளோ பேருக்கு என்னென்ன பெனிஃபிட் கிடைச்சிச்சு, அது வீடாக இருக்கலாம், ஒரு ஆட்டோவாக இருக்கலாம், ஒரு தள்ளு வண்டியாக இருக்கலாம், எல்லா மாதிரி ஒரு இதுவும் கிடைக்கும். அதனால இந்த சங்கடனை நல்லா பலப்படுத்துங்க. நன்றியை தெரிவிக்கிறோம். ஜெய் ஹிந்த், ஜெய் கர்நாடகா.